Yes, friends, welcome to Higher Math online classes. Sorry, ಈ ಒಂದು ವಿಡಿಯೋದಲ್ಲಿ ಸೆಂಟ್ರಲ್ ಟಿಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಟಿಟಿ ಅಂದರೆ ಸೀಟೆಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಹತ್ತಿರದ ಇರೋದ್ರಿಂದ CDP ಸೆಕ್ಷನ್ಗೆ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಟಾಪಿಕ್ಗಳ ಒಂದು ವಿಡಿಯೋಗಳನ್ನ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಮೇನ್ ಅಂದರೆ ಎಕ್ಸಾಮ್ ಪರ್ಪಸ್ ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಆ ಒಂದು ಟಾಪಿಕ್ಸ್ಗಳ ಒಂದು ಕ್ಲಾಸ್ ಕೊಡ್ತಾ ಇದ್ದೀನಿ ಥ್ರೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದ್ರ ಮೂಲಕ. ಓಕೆ, ಸೊ ನಾವೆಷ್ಟು ಸೈಕಾಲಜಿಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ ಅಷ್ಟು ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದರಿಂದ ಯಾವ ರೀತಿ ಒಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು ಅನ್ನೋದಕ್ಕಂಥ ಅಪ್ರೋಚ್ ನಮ್ಮಲ್ಲಿ ಬೆಳೆಯುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಇವತ್ತಿನ ಒಂದು ಟಾಪಿಕಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇರೋದು ಕನ್ಸ್ಟ್ರಕ್ಟಿವಿಸಮ್ ಟಾಪಿಕ್. ಯಾವುದು ಕನ್ಸ್ಟ್ರಕ್ಟಿವಿಸಮ್ ಟಾಪಿಕ್. ಯಾಕಂದರೆ ಸೊ ಈ ಒಂದು ಟಾಪಿಕ್ನ ಅಂಡರ್ಸ್ಟ್ಯಾಂಡಿಂಗ್ ಆದರೆ ನಿಮಗೆ ಪಿಯಾಜೆ ಥಿಯರಿ ಆಗಿರ್ಬೋದು, ವೈಗೋಟ್ಸ್ಕಿ ಥಿಯರಿ, ಕೋಲ್ಬರ್ಗ್ ಥಿಯರಿ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆ, ಹಾಗಾಗಿ ಫಸ್ಟ್ ಈ ಥಿಯರಿನ ನೋಡಿಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡೋದ್ರ ಮೂಲಕ ನಂತರದಲ್ಲಿ ಕಾಗ್ನಿಟಿವ್ ಥಿಯರಿನ ನಾನು ತಿಳ್ಕೊತೀನಿ. ಸೊ ಮೊದಲಿಗೆ ಯಾವ ರೀತಿ ಕ್ವಶನ್ಸ್ಗಳು ಈ ಒಂದು ಥಿಯರಿ ಮೇಲೆ ಬರುತ್ತೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹಾಗಾದರೆ ಈ ಕನ್ಸ್ಟ್ರಕ್ಟಿವಿಸಮ್ ಥಿಯರಿಯನ್ನು ಕೊಟ್ಟವ್ರು ಯಾರು ಅಂತೇಳಿ ನೋಡ್ಕೊಂಬೋಣ. ಓಕೆ, ಸೊ ನೋಡಿ, ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಎರಡೂ ಪೇಪರಲ್ಲಿ ಕಡಿಮೆ ಅಂದರು ಕಡಿಮೆ ಅಂದರು 2 ಕ್ವಶನ್ಸ್ಗಳು ಪ್ರತಿ ಸಾರಿ ಬಂದಿರೋ ಪ್ರಶ್ನೆ. ಓಕೆ, ಸೊ ಕೇವಲ ಈ ಥಿಯರಿ ಬೇಸ್ ಮೇಲೆ 2 ಕ್ವಶನ್ ಆದರೆ ಈ ಥಿಯರಿನ ಕೊಟ್ಟಂಥ ಪಿಯಾಜೆ ಹೌದಾ, ಸೊ ಅವರ ಥಿಯರಿ ಬೇಸ್ ಮೇಲೆ ಕೂಡ ಏನು ಮಾಡ್ತಾರೆ, ಪಿಯಾಜೆ ಹೆಸರನ್ನ ಆಧಾರ ಇಟ್ಕೊಂಡು ಅದರಲ್ಲೂ ಕೂಡ 1 ರಿಂದ 2 ಕ್ವಶನ್ ಕೇಳ್ತಾರೆ. ಒಟ್ಟಾಗಿ ಕನ್ಸ್ಟ್ರಕ್ಟಿವಿಸಮ್ ಮೇಲೆ ಕಡಿಮೆ ಅಂದರೆ 3 ರಿಂದ 4 ಮಾರ್ಕ್ಸ್ಗಳು ಬರ್ತಾವೆ ಸ್ಟೂಡೆಂಟ್. ಹಾಗಾಗಿ ಸೊ ಥಿಯರಿ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪರ್ಪಸ್. ಹಾಗಾಗಿ ಈ ಒಂದು ಟಾಪಿಕನ್ನು ನಾನು ತೆಗೆದುಕೊಂಡಿದ್ದೀನಿ. ಓಕೆ, ಸೊ ನೋಡಿ, ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ಬರ್ತಕ್ಕಂಥವ್ರು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೊದಲಿಗೆ ಬರ್ತಕ್ಕಂಥವ್ರು ಯಾರು, ಜೀನ್ ಪಿಯಾಜೆ. ಓಕೆ, ಸೊ ಇದು ನಿಮಗೆ ಕ್ವಶನ್ಸ್ನ ಕೇಳೋದು ಜೀನ್ ಪಿಯಾಜೆ ಅವ್ರ ಥಿಯರಿನೇ ಆಧಾರವಾಗಿ ನಿಮಗೆ ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ಮೇಲೆ ಕ್ವಶನ್ಸ್ನ ಕೇಳೋದಾಗುತ್ತೆ. ಸೊ ಹಾಗಾಗಿ ಮೊದಲಿಗೆ ಬರ್ತಕ್ಕಂಥವ್ರು ಜೀನ್ ಪಿಯಾಜೆ. ಸೊ ಎರಡನೇವರು ನೀವು ವೈಗೋಟ್ಸ್ಕಿ, ಮೂರನೇವರು ಬ್ರೂನರ್, ಸೊ ನಾಲ್ಕನೇವರು ಜಾನ್ ಡಿವೆ, ಸೊ 5ನೇವರು ನಾವು ಲಾಸ್ಟ್ ಒನ್ ನಾವು ಮೇರಿಯಾ ಮಾಂಟೆಸರಿ ಅಂತ ಹೇಳಿ. ಓಕೆ, ಸೊ ಮಾಂಟೆಸರಿ ಹೆಸರು ಮೇಲೆ ಕೇಳ್ತಾರೆ ಮೇರಿಯಾ ಮಾಂಟೆಸರಿ. ಸೊ ಈ 5 ಜನ ಈ ಕನ್ಸ್ಟ್ರಕ್ಟಿವಿಸಮ್ ಥಿಯರಿನ ಕೊಟ್ಟಂಥವ್ರು. ಸೊ ಥಿಯರಿನ ನೇರವಾಗಿ ಅವ್ರು ಥಿಯರಿ ಮೇಲೆ ಕ್ವಶನ್ಸ್ ನೇರವಾಗಿ ಕೇಳಿದ್ರು ಕೂಡ ಆಪ್ಷನ್ಗಳನ್ನ ಎಲಿಮಿನೇಟ್ ಮಾಡೋದಕ್ಕೆ ಈ ಒಂದು ಹೆಸರುಗಳು ನಿಮಗೆ ನೆನಪಲ್ಲಿರಬೇಕು ಸ್ನೇಹಿತರೆ. ಓಕೆ, ಇವುಗಳಲ್ಲಿ ಯಾರು ಕನ್ಸ್ಟ್ರಕ್ಟಿವಿಸಮ್ ಥಿಯರಿಯನ್ನು ಕೊಟ್ಟಿಲ್ಲ ಅಥವಾ ಕನ್ಸ್ಟ್ರಕ್ಟಿವ್ ಅಲ್ಲ ಅಂತ ಕೇಳಿದಾಗ ಸೊ ಈ 5 ಆಪ್ಷನ್ ಹೊರತುಪಡಿಸಿ ಯಾವುದನ್ನು ಕೊಟ್ಟಿರ್ತಾರೆ ಅದು ನಿಮ್ಮ ಆನ್ಸರ್ ಆಗಿರುತ್ತೆ. ಹಾಗಾಗಿ ಈ ಒಂದು ಹೆಸರುಗಳು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ನೋಡಿ, ಪ್ರೀವಿಯಸ್ ಇಯರ್ನಲ್ಲಿ ಬಂದಂಥ ಒಂದು ಕ್ವಶನ್ಸ್ ಯಾವತ್ತಿದೆ ನೋಡೋಣ. ಓಕೆ, ಸೊ ನೋಡಿ, ಫಸ್ಟ್ ಕ್ವಶನ್ ಹೀಗಿದೆ. ಒಂದೇ ಕ್ವಶನ್ ತಗೋತೀನಿ. Constructivist suggests that constructivist view of learning suggests that children dash construction of their knowledge ಅಂತ ಪ್ರಶ್ನೆ ಇದೆ. ಓಕೆ, ಹಾಗಾದ್ರೆ ಫಸ್ಟ್ ಆಪ್ಷನ್ ಏನಿದೆ, ಹ್ಯಾವ್ ನೋ ರೋಲ್ ಟು ಪ್ಲೇ ಇನ್. ಸೊ ಬಿ ಆಪ್ಷನ್ ನೋಡಿ, ಆರ್ ಆಲ್ಸೋ ಡಿಪೆಂಡೆಂಟ್ ಆನ್
adult spot. So C option ನೋಡಿ ಹೇಗಿದೆ play an active role in last. D option are solely dependent on textbooks in or dependent on textbooks in. ನೋಡಿ ಮೊದಲಿಗೆ ಕ್ವೆಶ್ಚನ್ ಅನ್ನು ಅರ್ಥ ಮಾಡಬೇಕು. ಕನ್ಸ್ಟ್ರಕ್ಟಿವಿಸ್ಟ್ ವ್ಯೂ ಆಫ್ ಲರ್ನಿಂಗ್ ಅಂದರೆ ಕನ್ಸ್ಟ್ರಕ್ಟಿವಿಸ್ಟ್ನ ಪ್ರಕಾರ ಯಾರು ಕನ್ಸ್ಟ್ರಕ್ಟಿವಿಸ್ಟ್ ಇದ್ದಾರೆ, ಸೊ ಅವರ ಪ್ರಕಾರ ಅವರ ಥಿಯರಿ ಪ್ರಕಾರ ಚಿಲ್ಡ್ರನ್ ಡ್ಯಾಶ್ ಕನ್ಸ್ಟ್ರಕ್ಷನ್ ಆಫ್ ದೇರ್ ನಾಲೆಜ್ ಅಂದರೆ ಮಕ್ಕಳು ತಮ್ಮ ಒಂದು ನಾಲೆಜನ್ನು ತಾವೇ ಕನ್ಸ್ಟ್ರಕ್ಷನ್ ಮಾಡ್ಕೋದ್ರಲ್ಲಿ ಸೊ ಯಾವುದು ಇದರಲ್ಲಿ ಸರಿಯಾಗಿದೆ ಅಂತ ಕೇಳಿದ್ರೆ ಅಷ್ಟೇ. ಓಕೆ, ಸೊ ನೋಡಿ ಮೊದಲನೇಗಿದೆ ಈ ಆಪ್ಷನ್ ಯಾವ ನೋ ರೋಲ್ ಟು ಪ್ಲೇ ಇನ್ ಅಂದರೆ ಮಕ್ಕಳ ಪಾತ್ರ ಇಲ್ಲ ಅಂತ ಹೇಳಾಗ್ತದೆ. ಸೊ ತಮ್ಮ ಒಂದು ನಾಲೆಜನ್ನು ಕನ್ಸ್ಟ್ರಕ್ಟ್ ಮಾಡ್ಕೋದ್ರಲ್ಲಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಂಡಷ್ಟು ಏನು ಮಾಡಿದ್ರೆ ಕಲಿಕೆ ಜಾಸ್ತಿ ಆಗಿರುತ್ತೆ. ಓಕೆ, ಆದರೆ ಇಲ್ಲಿ ಹೇಳಿದ್ರೆ ಯಾವ ನೋ ರೋಲ್ ಅಂತಿದ್ದಾರೆ. ಸೊ ದಿಸ್ ಈಸ್ ಕ್ಲಿಯರ್ಲಿ ರಾಂಗ್ ಆಪ್ಷನ್. ಓಕೆ, ಸೊ ಸೈಕಾಲಜಿಗೆ ನೀವು ಎಲಿಮಿನೇಟ್ ಮಾಡ್ತಾ ಹೋಗಿ ನಿಮಗೆ ಕರೆಕ್ಟ್ ಆದಂಥ ಆನ್ಸರ್ ಸಿಗುತ್ತೆ. ಓಕೆ, ಸೊ ನೋಡಿ ಬಿ ಆಪ್ಷನ್ ಇದೆ ಆರ್ ಆಲ್ಸೋ ಡಿಪೆಂಡೆಂಟ್ ಆನ್ ಅಡಲ್ಟ್ಸ್ ಫಾರ್. ಸೊ ದೊಡ್ಡವರ ಮೇಲೆ ನಿರ್ಧಾರವಾಗಿದ್ದಾರೆ. ನೋಡಿ ಅಡಲ್ಟ್ಸ್ ಅಂದರೆ ಅವರು ಪೇರೆಂಟ್ಸ್ ಕೂಡ ಬರ್ತಾರೆ, ಟೀಚರ್ಸ್ ಕೂಡ ಬರ್ತಾರೆ, ಹೌದಾ. ಸೊ ತಮ್ಮ ಏರ್ ಗ್ರೂಪ್ ಇರ್ತಕ್ಕಂಥ ಫ್ರೆಂಡ್ಸ್ ಕೂಡ ಬರ್ತಾರೆ. ಸೊ ಎಲ್ಲರೂ ಬರ್ತಾರೆ ಇಲ್ಲಿ ದೊಡ್ಡವರು, ಹಿರಿಯರು, ಓಕೆ, ತಂದೆ ತಾಯಿಗಿರ್ಬೋದು, ಸ್ಕೂಲ್ ಇರ್ತಕ್ಕಂಥ ಟೀಚರ್ ಆಗಿರ್ಬೋದು, ಹೆಡ್ ಮಾಸ್ಟರ್ ಆಗಿರ್ಬೋದು. ಸೊ ಯಾರೇ ದೊಡ್ಡವರು ಅವರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ ಕೇಳಬೇಕು ಸ್ನೇಹಿತರೆ. ಆದರೆ ನಮ್ಮ ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ಏನು ಹೇಳುತ್ತೆ, ಸೊ ಮಕ್ಕಳು ಪರಿಸರದೊಂದಿಗೆ ಬೆರೆತು ತಾವಾಗಿ ಏನು ಕಲಿತಾರೆ ಅದು ಮಕ್ಕಳಲ್ಲಿ ತುಂಬ ರಚನಾತ್ಮಕ ಇರುತ್ತೆ ಅಂತ ಹೇಳ್ತಾರೆ, ಹೌದಾ. ಸೊ ಆದರೆ ಇಲ್ಲಿ ದೊಡ್ಡವರ ಮೇಲೆ ನಿರ್ಭರವಾಗಿರೋದು ಆಪ್ಷನ್ ರಾಂಗ್. ನೆಕ್ಸ್ಟ್ ಸಿ ಆಪ್ಷನ್ ಹೇಳಿದೆ ಪ್ಲೇ ಆ್ಯಂಡ್ ಆಕ್ಟಿವ್ ರೋಲ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕನ್ಸ್ಟ್ರಕ್ಟಿವಿಸ್ಟ್ ಏನಂತ ನಮಗೆ ಚಿಲ್ಡ್ರನ್ಸ್ ಪ್ಲೇ ಆ್ಯಂಡ್ ಆಕ್ಟಿವ್ ರೋಲ್ ಇನ್ ಕನ್ಸ್ಟ್ರಕ್ಟಿಂಗ್ ದೇರ್ ಓನ್ ನಾಲೆಜ್ ಅಂದರೆ ಸುತ್ತಲೂ ಇರತಕ್ಕಂಥ ಸರೌಂಡಿಂಗ್ ಎನ್ವಿರಾನ್ಮೆಂಟಲ್ಲಿ ಬೆರೆತು ಇಂಟರಾಕ್ಷನ್ಗೆ ಒಳಪಟ್ಟು ತಾವಾಗಿ ಏನು ಕಲಿತಾರೆ ಅದು ಅವರ ಒಂದು ಜ್ಞಾನವನ್ನು ದೇ ಕ್ಯಾನ್ ಕನ್ಸ್ಟ್ರಕ್ಟ್ ದೇರ್ ನಾಲೆಜ್ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳೋದು. ಸೊ ಯಾವ ಪ್ರಕಾರ ಈ ಒಂದು ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿನ ಕಟ್ಟೋ ಪ್ರಕಾರ ಅದು ನಿಜ ಕೂಡ ಅದು. ಸೊ ಹಾಗಾಗಿ ಸಿ ಆಪ್ಷನ್ ಇಲ್ಲ ರೈಟ್ ಆಪ್ಷನ್. ಸೊ ಡಿ ಆಪ್ಷನ್ ಕೂಡ ನೋಡಿ ಏನಿದೆ ಆರ್ ಸೋಲಿ ಡಿಪೆಂಡೆಂಟ್ ಆನ್ ಟೆಕ್ಸ್ಟ್ ಬುಕ್ಸ್ ಇನ್. ಸೊ ಮಕ್ಕಳು ಟೆಕ್ಸ್ಟ್ ಬುಕ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ, ಹೌದಾ. ಸೊ ದಿಸ್ ಇಸ್ ಕ್ಲಿಯರ್ಲಿ ರಾಂಗ್ ಆಪ್ಷನ್. ವಿ ಹ್ಯಾವ್ ಟು ಎಲಿಮಿನೇಟ್ ಎ ಬಿ ಆ್ಯಂಡ್ ಡಿ ಆ್ಯಂಡ್ ದೆನ್ ದ ರೈಟ್ ಆಪ್ಷನ್ ಇಸ್ ಸಿ, ಹೌದಾ. ಸೊ ಮಕ್ಕಳು ಕಲಿಕೆಯಲ್ಲಿ ದೇ ಹ್ಯಾವ್ ಆಕ್ಟಿವ್ ರೋಲ್. ಓಕೆ, ಸೊ ನೋಡಿ ಇದೇ ಒಂದು ಆಪ್ಷನಲ್ಲಿ ನೀವು ಆಧಾರಕೊಂಡು ಸೊ ಬೇರೆ ಕ್ವಶನ್ಸ್ ಕೂಡ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಒಂದು ಸೈಕಾಲಜಿಲಿ ಕ್ವಶನ್ ಪಾಸಿಟಿವ್ ಆಗಿ ಇದ್ದರೆ ಆನ್ಸರ್ ಕೂಡ ಪಾಸಿಟಿವ್ ಸೆನ್ಸನ್ನು ಹೊಂದಿರಬೇಕು. ಸೊ ಆದರೆ ಇವೆಲ್ಲ ಕೂಡ ಏನಿದೆ ನೆಗೆಟಿವ್ ಸೆನ್ಸನ್ನು ಹೊಂದಿರತಕ್ಕಂಥ ಆಪ್ಷನ್ ಆಗಿದೆ. ಆಕ್ಟಿವ್ ರೋಲ್ ಅಂದರೆ ಇದು ಪಾಸಿಟಿವ್ ಸೆನ್ಸನ್ನು ಕೊಡ್ತಕ್ಕಂಥ ಆಪ್ಷನ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಯಾವುದು ನಿಮಗೆ ಸಿ ಆಪ್ಷನ್ ಸರಿಯಾಗಿದೆ. ಓಕೆ, ಎಸ್ ಹಾಗಿದೆ ಸೆಕೆಂಡ್ ಕ್ವಶನ್ ನಾನು ನೋಡೋಣ. ಸೊ ಯಾರ ಹತ್ರ ಕ್ವಶನ್ ಪೇಪರ್ ಇಟ್ಟಿಲ್ಲ ಅವರು ನೋಟ್ ಮಾಡ್ಕೋಬಹುದು. ಓಕೆ, ನೋಡಿ ಸೈಕಾಲಜಿಲಿ ಥಿಯರಿನ ಓದ್ಬಿಟ್ಟು ಕ್ವಶನ್ಸ್ನ ಆನ್ಸರ್ ಮಾಡೋದ್ರಿಂದ ಸೊ ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ನೀವು ನಿಮ್ಮದೇ ಆದಂಥ ಒಂದು ನೋಟ್ ಮಾಡೋದ್ರ ಮೂಲಕ ಆ ಒಂದು ಥಿಯರಿನ ಕನ್ಕ್ಲೂಷನ್ಗೆ ತರಬಹುದು ಸ್ನೇಹಿತರೆ. ಓಕೆ, ಅದು ಶಾರ್ಟ್ ಆಗಿರುತ್ತೆ. ನೋಡಿ ಆಗಲೇ ಕೊಟ್ಟಂಥ ಕ್ವಶನ್ 2019 ಪೇಪರ್ 1 ಬಂದಿರತಕ್ಕಂಥ ಕ್ವಶನ್ ಆಗಿದೆ. ಸೊ ನೆಕ್ಸ್ಟ್ ನೋಡಿ ಎರಡನೇ ಕ್ವಶನ್. ಇದು ಪಿಯಾಜೆ ತೆರಿಗೆ ಸಂಬಂಧ ಅಂದರೆ ಪಿಯಾಜೆ ಕೊಟ್ಟಂಥ ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ಮೇಲೆ ಕೇಳಿದಂಥ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡಿ ಯಾವ ರೀತಿ ಕ್ವಶನ್ ಬರುತ್ತೆ ಅವರ ಒಂದು ಥಿಯರಿನ ಆಧಾರಕೊಂಡು. ಓಕೆ, ಮೇಜರ್ ಪ್ರಪೋರ್ಷನ್ ಆಫ್ the major proportion of Jean Piaget Piaget's theory is that the major proportion of Jean Piaget's proposition. Okay, sorry, the major proposition
ದ ಮೇಜರ್ ಪ್ರಪೋರ್ಷನ್ ಆಫ್ ಜೀನ್ ಪಿಯಾಜೆಸ್ ಥಿಯರಿ ಈಸ್ ದ್ಯಾಟ್ ಅಂತ ಹೇಳಿದ್ರೆ ಸೊ ನೋಡಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಚಿಲ್ಡ್ರನ್ಸ್ ಥಿಂಕಿಂಗ್ is qualitatively different from adults. So B option ನೋಡಿದ್ರೆ children's thinking is inferior to adults. Yes, C option right. Children's thinking is superior to adults. Last D option ನೋಡಿದ್ರೆ children's thinking is quantitatively different from adults. Second question is the major proposition of Jean Piaget's theory is that Jean Piaget theory ಪ್ರಕಾರ ನೋಡಿ ಇವುಗಳು ಯಾವ ಸರಿಯಾಗಿದೆ children's thinking is qualitatively different from adult. So ಹಿರಿಯರಿಗಿಂತ ಅಂದರೆ ಅಡಲ್ಟ್ಗಿಂತ ಚಿಲ್ಡ್ರನ್ ಥಿಂಕಿಂಗ್ ಕೆಪಾಸಿಟಿ ಏನಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಮೊದಲ ಬಾರಿಗೆ ಹೇಳಿದ್ರು ಜೀನ್ ಪಿಯಾಜೆಟ್. ಓಕೆ, ಚಿಲ್ಡ್ರನ್ಸ್ ಥಿಂಕಿಂಗ್ ಈಸ್ ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಅಂದರೆ ಅವರಿಗಿಂತ ವಿಭಿನ್ನವಾಗಿ ಥಿಂಕ್ ಮಾಡ್ತಾರೆ ಮಕ್ಕಳು ಅಂತ ಹೇಳಿಕೊಟ್ಟರು ಜೀನ್ ಪಿಯಾಜೆಟ್. ಸೊ ನೋಡಿ ಸೆಕೆಂಡ್ ಆಪ್ಷನ್ ಇದೆ ಚಿಲ್ಡ್ರನ್ಸ್ ಥಿಂಕಿಂಗ್ ಈಸ್ ಇನ್ಫೀರಿಯರ್ ಟು ಅಡಲ್ಟ್, ಅಂದರೆ ಅಡಲ್ಟ್ಗಿಂತ ಚಿಲ್ಡ್ರನ್ ಆಫ್ ಥಿಂಕಿಂಗ್ ಇನ್ಫೀರಿಯರ್ ಅಂದರೆ ಕೆಳಮಟ್ಟದಾಗಿರುತ್ತೆ ತಳಮಟ್ಟದಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಕ್ಲಿಯರ್ ರಾಂಗ್ ಆಪ್ಷನ್. ಓಕೆ, ನೆಕ್ಸ್ಟ್ ನೋಡಿ ಸಿ ಆಪ್ಷನ್ ಇದೆ ಚಿಲ್ಡ್ರನ್ಸ್ ಥಿಂಕಿಂಗ್ ಈಸ್ ಸುಪೀರಿಯರ್ ಟು ಅಡಲ್ಟ್ ಅಂತ ಹೇಳಿದ್ದಾರೆ. ಓಕೆ, ಸುಪೀರಿಯರ್ ಅಂದರೆ ಅವರಿಂದ ಚೆನ್ನಾಗಿ ಅಂತ ಆಗುತ್ತೆ. ಸೊ ಆ ರೀತಿ ಜೀನ್ ಪಿಯಾಜೆಟ್ ಹೇಳಿಲ್ಲ. ಓಕೆ, ಇದು ಕೂಡ ಏನಾಗಿದೆ ರಾಂಗ್ ಆನ್ಸರ್. ನೆಕ್ಸ್ಟ್ ನೋಡಿ ಚಿಲ್ಡ್ರನ್ಸ್ ಥಿಂಕಿಂಗ್ ಈಸ್ ಕ್ವಾಂಟಿಟೇಟಿವ್ಲಿ ಡಿಫ್ರೆಂಟ್ ಫ್ರಮ್ ಅಡಲ್ಟ್, ಅಂದರೆ ಪರಿಮಾಣಾತ್ಮಕವಾಗಿ ಅಡಲ್ಟ್ಗಿಂತ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಕೂಡ ಅವ್ರು ಹೇಳಿಲ್ಲ. ಹಾಗಾದರೆ ನಮ್ಮ ಆಪ್ಷನ್ ಯಾವುದಾಗಿರುತ್ತೆ? ಫಸ್ಟ್ ಆಪ್ಷನ್ ಇರ್ತದೆ ರೈಟ್ ಆಪ್ಷನ್. ನೋಡಿ ಚಿಲ್ಡ್ರನ್ಸ್ ಥಿಂಕಿಂಗ್ ಈಸ್ ಕ್ವಾಲಿಟೇಟಿವ್ಲಿ ಅಂದರೆ ಮಕ್ಕಳ ಒಂದು ಥಿಂಕಿಂಗ್ ಏನಿದೆ ಅಡಲ್ಟ್ಗಿಂತ ಗುಣಾತ್ಮಕವಾಗಿ ಬೇರೆ ರೀತಿಯೇ ಇರುತ್ತೆ. ಸೊ ನೋಡಿ ಏನಾದರೂ ಒಂದು ವಿಷಯ ಅಂತ ಬಂದಾಗ ಮಕ್ಕಳು ಅದು ಹಾಗೆ ಹೀಗೆ ಅಂತ ಸಹಜವಾಗಿ ಕೇಳ್ತಾರೆ. ಸೊ ಆ ರೀತಿ ಕೇಳೋದ್ರ ಮೂಲಕ ನೋಡಿದ್ರೆ ಮಕ್ಕಳು ತಮ್ಮ ನಾಲೆಜನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾರೆ. ಸೊ ಅದನ್ನೆಲ್ಲ ಕನ್ಸ್ಟ್ರಕ್ಟಿವ್ ಥಿಯರಿ ಹೇಳೋದು, ಅದನ್ನೇ ಹೇಳೋದು ಜೀನ್ ಪಿಯಾಜೆಟ್ ಹೇಳೋದು. ಓಕೆ, ಚಿಲ್ಡ್ರನ್ ಕ್ಯಾನ್ ಕನ್ಸ್ಟ್ರಕ್ಟ್ their knowledge by interacting with the surrounding environment. ಸೊ ಹಾಗಿದ್ದಾಗ ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಫ್ರಮ್ ಅಡಲ್ಟ್. ಸೊ ಯಾವುದು ನಮ್ಮ ಆನ್ಸರ್ ಇರ್ತದೆ? ಫಸ್ಟ್ ಆಪ್ಷನ್ ಇರ್ತದೆ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ನೋಡಿ ಸ್ನೇಹಿತರೆ, ಇನ್ಫೀರಿಯರ್ ಆಗೋದಿಲ್ಲ, ಸುಪೀರಿಯರ್ ಆಗೋದಿಲ್ಲ. ಕೆಲವರು ಸುಪೀರಿಯರ್ ತಕ್ಷಣ ಇದನ್ನು ಹಾಕ್ಬೋದು ಆಪ್ಷನ್, ಆದರೆ ನಿಮ್ಮ ಆಪ್ಷನ್ ರಾಂಗ್ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಾಂಟಿಟೇಟಿವ್ಲಿ ದಿಸ್ ಇಸ್ ಕ್ಲಿಯರ್ ರಾಂಗ್ ಆಪ್ಷನ್ ಆಗುತ್ತೆ. ಹಾಗಾಗಿ ಫಸ್ಟ್ ಆಪ್ಷನ್ ಯಾವುದು? ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಓಕೆ, ಫಸ್ಟ್ ಆಪ್ಷನ್ ಇದೆ ರೈಟ್ ಆಪ್ಷನ್. ಎಸ್, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಥರ್ಡ್ ಕ್ವಶನ್ ನೋಡೋಣ ಈಗ. ಸೊ ಕ್ವಶನ್ಸ್ ಮತ್ತು ಆಪ್ಷನ್ ಕೊಟ್ಟವರು ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಯಾವುದು ಇದೆ? ನೋಡಿ ಥರ್ಡ್ ಕ್ವಶನ್. ಇನ್ ದ constructivist framework, learning is, to simple question is learning is primarily
learning is primarily. Okay, ನೋಡಿ ಈ ಆಪ್ಷನ್ ಏನಿದೆ based on rote memorization. Yes, B option ಇದೆ centered around reinforcement. Next, C option ಇದೆ acquired through conditioning. D option is focus on the process of meaning making. ಸ್ನೇಹಿತರೆ ಕ್ವಶನ್ ಮತ್ತೆ ಆಪ್ಷನ್ ನೋಡ್ತದಾಗೆ ನಿಮಗೆ ಆನ್ಸರ್ ತಕ್ಕಂತ ಗೊತ್ತಾಗಬೇಕು. ನೋಡಿದೆ ಇನ್ ದ ಕನ್ಸ್ಟ್ರಕ್ಟಿವಿಸ್ಟ್ ಫ್ರೇಮ್ವರ್ಕ್ ಅಂದರೆ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಏನಿದೆ, ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ಅವರ ಒಂದು ಪ್ರಕಾರ, ಆ ಒಂದು ಆ್ಯಂಗಲ್ ಪ್ರಕಾರ ಏನಾಗಿದೆ, ಲರ್ನಿಂಗ್ ಈಸ್ ಪ್ರೈಮರಿ, ಅದು ಕಲಿಕೆ ಅನ್ನೋದು ಏನಾಗಿದೆ ನೋಡಿ, ಬೇಸ್ಡ್ ಆನ್ ರೋಟ್ ಮೆಮೊರೈಸೇಷನ್. ಸೊ ರೋಟ್ ಅಂದ್ರೇನು, ರಟ್ ಹೊಡೆಯೋದು ಅಂದರೆ ಬಾಯ್ ಹಾಟ್ ಮಾಡೋದು, ಕಂಡಪಾಟ್ ಮಾಡೋದು ನಮಗೆ. ಓಕೆ, ಸೊ ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ಎಲ್ಲಿ ಕೂಡ ರೋಟ್ ಮೆಮೊರೈಸೇಷನ್ ಬರೋದಿಲ್ಲ. ಸೊ ಹಾಗಾಗಿ ದೇವರಲ್ಲಿ ದಿಸ್ ಆಪ್ಷನ್ ವಿಲ್ ಬಿ ರಾಂಗ್ ಆಪ್ಷನ್. ಓಕೆ, ಬೇಸ್ಡ್ ಆನ್ ರೋಟ್ ಮೆಮೊರೈಸೇಷನ್ ದಿಸ್ ವಿಲ್ ಬಿ ದ ರಾಂಗ್ ಆಪ್ಷನ್. ಸೊ ಬಿ ಆಪ್ಷನ್ ಅಲ್ಲಿ ಸೆಂಟರ್ಡ್ ಅರೌಂಡ್ ರೀಇನ್ಫೋರ್ಸ್ಮೆಂಟ್ ಅಂದರೆ ಪುನರ್ಬಂಧನ ಥಿಯರಿಯನ್ನು ಕೊಟ್ಟವರು ಬೇರೆ ಇದ್ದಾರೆ. ಒಂದೊಂದು ತಿಳ್ಕೊಳ್ಳಿ, ಸಿಟೆಟ್ ಎಕ್ಸಾಮ್ ನಿಮಗೆ ಜೀನ್ ಪಿಯಾಜೆ, ಲೆ ವ್ಯವಸ್ಥೆ, ಕೋಲ್ಬರ್ ಪೆರಿ, ಬ್ರೂನರ್ ಇವರನ್ನು ಬಿಟ್ಟರೆ ಬೇರೆ ಯಾವ ಥಿಯರಿ ಮೇಲೆ ಕ್ವಶನ್ಸನ್ನು ಕೇಳೋದಿಲ್ಲ 99%. ಓಕೆ, ಸೊ ರೀಇನ್ಫೋರ್ಸ್ಮೆಂಟ್ ಕೂಡ ಇದು ನಮಗೆ ಆನ್ಸರ್ ಆಗುತ್ತೆ. ಯಾಕಂದರೆ ಕನ್ಸ್ಟ್ರಕ್ಟಿವಿಸಮ್ ಥಿಯರಿಯಲ್ಲಿ ಇದು ಕೂಡ ರೀಇನ್ಫೋರ್ಸ್ಮೆಂಟ್ ಬರೋದಿಲ್ಲ, ರೋಟ್ ಮೆಮೊರೈಸೇಷನ್ ಕೂಡ ಬರೋದಿಲ್ಲ. ಸಿ ನೋಡಿ ಅಕ್ವೈರ್ಡ್ ಥ್ರೂ ಕಂಡೀಷನಿಂಗ್. ಸೊ ಈ ಕಂಡೀಷನಿಂಗ್ ಅನ್ನು ಕೂಡ ಇಲ್ಲಿ ಬರೋದಿಲ್ಲ. ಲಾಸ್ಟ್ ಉಳಿದಿದ್ದು ಡಿ ಆಪ್ಷನ್ ಫೋಕಸ್ ಆನ್ ದ ಪ್ರೊಸೆಸ್ ಆಫ್ ಮೀನಿಂಗ್ ಮೇಕಿಂಗ್. ಎಸ್, ದಿಸ್ ಇಸ್ ದ ಮೇನ್ ವರ್ಡ್ ಫಾರ್ ದಿಸ್ ಕ್ವಶನ್ ಟು ಆನ್ಸರ್ ಈಸಿಲಿ. ನೋಡಿ, ಫೋಕಸ್ ಆನ್ ದ ಪ್ರೊಸೆಸ್ ಆಫ್ ಮೀನಿಂಗ್ ಮೇಕಿಂಗ್ ಅಂದರೆ, ಸೊ ಮಕ್ಕಳು ಮೀನಿಂಗ್ ಮೇಕಿಂಗ್ ಅಂದರೆ ಅರ್ಥಗರ್ಭಿತವಾಗಿ ಯಾವಾಗ ಕಲಿಕೆಗೆ ಹೋಗ್ಬಿಡ್ತಾರೆ, ಸೊ ತಮ್ಮನ್ನು ತಾವು ಕಲಿಕೆಯಲ್ಲಿ ತೊಡಗಿಸಿಕೊಂಡಾಗ, ತಮ್ಮ ಒಂದು ಪಾತ್ರವನ್ನು ತೋರಿಸಿದಾಗ. ಸೊ ಆಗಲೇ ಒಂದನೇ ಕ್ವಶನ್ ಹೇಳಿದ್ರು ನಾನು, ಇನ್ನು ರೋಲ್ ಪ್ಲೇ, ದೇ ಹ್ಯಾವ್ ಆಕ್ಟಿವ್ ರೋಲ್ ಪ್ಲೇ. ಹೌದಾ? ಸೊ ಅದೇ ನಮಗೆ ಯಾವಾಗ ತಮ್ಮನ್ನು ತಾವು ತೊಡಗಿಸಿ ಕಲ್ತಾರೆ ಅಲ್ಲಿ ಏನಾಗ್ತದೆ, ಜಾಸ್ತಿ ಮೀನಿಂಗ್ ಮೇಕಿಂಗ್ ಲರ್ನಿಂಗ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಫೋರ್ತ್ ಆಪ್ಷನ್ ಇದೆ ರೈಟ್ ಆಪ್ಷನ್. ಸೊ ಫಸ್ಟ್ ಒನ್ ಬಿ ಎಲಿಮಿನೇಟೆಡ್, ಸೆಕೆಂಡ್ ಆಲ್ಸೋ ಎಲಿಮಿನೇಟ್, ಥರ್ಡ್ ಆಲ್ಸೋ ಎಲಿಮಿನೇಟ್. ಓಕೆ, ಮೂರು ರಾಂಗ್ ಆಪ್ಷನ್ ಆಗಿದೆ. ಸೊ ಫೋರ್ತ್ ಆಪ್ಷನ್ ಇದೆ ರೈಟ್ ಆಪ್ಷನ್. ಗೋಸ್ಬಿಟ್ರೆ ಆಗಲೇ ನೋಡಿದೆ, ಕ್ವಶನ್ಗೆ ಪಾಸಿಟಿವ್ ಸೆನ್ಸ್ ಇರ್ತಕ್ಕಂಥ ಆಪ್ಷನ್ ಅನ್ನು ಚೂಸ್ ಮಾಡ್ಬೇಕಾಗುತ್ತೆ. ಹೌದಾ? ಸೊ ಮೀನಿಂಗ್ ಮೇಕಿಂಗ್ ಅನ್ನೋದು ಪಾಸಿಟಿವ್ ಸೆನ್ಸ್ ಅನ್ನು ಕೊಡ್ತಕ್ಕಂಥ ಆಪ್ಷನ್ ಆಗಿದೆ. ಓಕೆ, ನೋಡಿ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ. ನಾಲ್ಕನೇ ಕ್ವಶನ್ ನೋಡಿ ಇದೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ learning, which of the following statements about learning is correct from A. Banthuni word constructive perspective. Okay, which of the following statements about learning is correct from a constructive wisdom in perspective. Okay, so option A immediately, learning is the
process of reproduction and recall. Learning ಒಂದು reproduction to recall ನ ಒಂದು process ಆಗಿದೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಬಿ ಆಪ್ಷನ್ ಬಿ ಹೇಗಿದೆ? Learning is the process of rote memorization. ನೋಡಿ ಮತ್ತೆ ಆಪ್ಷನ್ ರಿಪೀಟ್ ಆಗಿದೆ, rote memorization. ಇದು ನಿಮಗೆ ತುಂಬಾ ಕಡೆ ಸೈಕಾಲಜಿಯಲ್ಲಿ ಕಾಣುತ್ತೆ ಸ್ನೇಹಿತರೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಸಿ ಆಪ್ಷನ್. Learning is conditioning of, ಮತ್ತೆ ಅದೇ ವರ್ಡ್ ಅಂತಿದೆ ಕಂಡೀಷನಿಂಗ್ ಅನ್ನೋದು. Learning is conditioning of behaviors by repetitive association. Repetitive association. The option only. Learning is the process of construction of knowledge by active engagement. Yes, ನೋಡಿ ಆಪ್ಷನ್ ಅನ್ನು ತೆಗೆದು ಗೊತ್ತಾಗಬಹುದು. ಮೊದಲನೇ ಕ್ವೆಶ್ಚನ್ ನೋಡೋಣ. ಏನಂದ್ರೆ ಮೀನಿಂಗ್ which of the following statements about learning is correct from a constructivist perspective. ಅಂದ್ರೆ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿಸ್ಟ್ ಏನಂದ್ರೆ ಅವರ ಪ್ರಕಾರ ಲರ್ನಿಂಗ್ ಅನ್ನು ಏನಾಗಿದೆ ಅಂತ ನೋಡೋಣ ಸ್ನೇಹಿತರೆ. ಸೊ ಈ ಆಪ್ಷನ್ ಇದೆ ಲರ್ನಿಂಗ್ ಇಸ್ ದ ಪ್ರೊಸೆಸ್ ಆಫ್ ರೀಪ್ರೊಡಕ್ಷನ್ ಅಂಡ್ ರೀಕಾಲ್. ಸೊ ಡೆಫಿನೆಟ್ಲಿ ದಿಸ್ ಆಪ್ಷನ್ ಇಸ್ ರಾಂಗ್. ಲರ್ನಿಂಗ್ ಒಂದು ರೀಕಾಲ್ ಮತ್ತು ರೀಪ್ರೊಡಕ್ಷನ್ ಒಂದು ಪ್ರೊಸೆಸ್ ಆಗಿದೆ, ಅದರ ಒಂದು ರಿಸಲ್ಟ್ ಕನ್ಸ್ಟ್ರಕ್ಟಿವಿಸ್ಟ್ ಆಗಿದೆ, ಅದು ನಿಜವೂ ತಪ್ಪಾಗಿದೆ. ಓಕೆ, ಸೊ ದಿಸ್ ಫಸ್ಟ್ ಆಪ್ಷನ್ ಇದೆ ರಾಂಗ್ ಆಪ್ಷನ್. ಎಸ್, ಹಾಗಾದರೆ ಸೆಕೆಂಡ್ ಆಪ್ಷನ್ ಏನಿದೆ? ಲರ್ನಿಂಗ್ ಈಸ್ ದ ಪ್ರೊಸೆಸ್ ಆಫ್ ರೂಟ್ ಮೆಮೊರೈಸೇಷನ್. ಸೊ ಅದರಲ್ಲಿದೆ ರೂಟ್ ಮೆಮೊರೈಸೇಷನ್ ಅಂದರೆ ನಾವು ಕಂಠಪಾಠ ಮಾಡಬಹುದು, ಬೈ ಹ್ಯಾಟ್ ಮಾಡಬಹುದು. ಸೊ ದಿಸ್ ಇಸ್ ಆಲ್ಸೋ ಕ್ಲಿಯರ್ಲಿ ರಾಂಗ್ ಆಪ್ಷನ್. ಈ ಆಪ್ಷನ್ ತುಂಬ ಕಡೆ ನೋಡಿದೆ ಸ್ನೇಹಿತರೆ. ಸೊ ಇದು ಎಲ್ಲೆಲ್ಲಿ ಬರುತ್ತೆ ಅದನ್ನು ಮೊದಲು ಪಡೆಯಬೇಕು. ಓಕೆ, ಸಿ ಆಪ್ಷನ್ ಲರ್ನಿಂಗ್ ಈಸ್ ಕಂಡೀಷನಿಂಗ್ ಆಫ್ ಬಿಹೇವಿಯರ್ ಬೈ ರಿಪಿಟೇಟಿವ್ ಅಸೋಸಿಯೇಷನ್. ಓಕೆ, ಸೊ ಬಿಹೇವಿಯರ್ ಬೈ ರಿಪಿಟೇಟಿವ್ ಅಸೋಸಿಯೇಷನ್. ಸೊ ಸಿಕೆಟಲ್ಲಿ ಬಿಹೇವಿಯರಿಸಮ್ ಥಿಯರಿ ಮೇಲೆ ಇದು ನಿಮಗೆ ಕ್ವೆಶ್ಚನ್ ಕೇಳೋದಿಲ್ಲ. ಓಕೆ, ಸೊ ಕಂಪ್ಲೀಟ್ಲಿ ದಿಸ್ ಇಸ್ ಆಲ್ಸೋ ರಾಂಗ್ ಆಪ್ಷನ್. ಬಿಹೇವಿಯರ್ ಬೈ ರಿಪಿಟೇಟಿವ್ ಅಸೋಸಿಯೇಷನ್. ಓಕೆ, ಮರಳಿ ಮನೆ ಪುನರಾವರ್ತನೆ ಮಾಡೋದು ಯಾವುದು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ ಇಲ್ಲಿ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ. ಸೊ ಹಾಗಾಗಿ ದಿಸ್ ಸಿ ಆಪ್ಷನ್ ಆಲ್ಸೋ ರಾಂಗ್ ಆಪ್ಷನ್. ಹಾಗಾದರೆ ಬಿ ಆಪ್ಷನ್ ಏನಿದೆ? ಲರ್ನಿಂಗ್ ಈಸ್ ದ ಪ್ರೊಸೆಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ನಾಲೆಡ್ಜ್ ಬೈ ಆಕ್ಟಿವ್ ಎಂಗೇಜ್ಮೆಂಟ್. ಸೊ ಇಲ್ಲಿದೆ ನೋಡಿ ನಮ್ಗೆ ಬೇಕಾದಂಥ ವರ್ಡ್. ಸೊ ಪ್ರತಿಯೊಂದು ಸೆಂಟೆನ್ಸಲ್ಲೂ ಅಷ್ಟು ಸೆನ್ಸ್ ಇರ್ತಕ್ಕಂಥ ವರ್ಡನ್ನು ಹುಡುಕೋದು ಮೊದಲೇ ನಿಮ್ಮ ಆದ್ಯತೆ ಆಗಿರಬೇಕು ಸ್ನೇಹಿತರೆ. ಓಕೆ, ನೋಡಿ ಏನಿದೆ? ಲರ್ನಿಂಗ್ ಇಸ್ ದ ಪ್ರೊಸೆಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ನಾಲೆಡ್ಜ್ ಬೈ ಆಕ್ಟಿವ್ ಎಂಗೇಜ್ಮೆಂಟ್. ಹೌದಾ? ಸೊ ಈ ವರ್ಡ್ ಮೇನ್ ವರ್ಡ್ ಆಕ್ಟಿವ್ ಎಂಗೇಜ್ಮೆಂಟ್. ಹೌದಾ? ಸೊ ಹಾಗೆ ನಾವು ಮೊದಲನೇ ಕ್ವಶನ್ ಏನು ರೋಲ್ ಪ್ಲೇ ನೋಡಿದ್ವಿ, ಆಕ್ಟಿವ್ ರೋಲ್ ಪ್ಲೇ ಅನ್ನೋದು ಅದು ನಿಮಗೆ ಇಲ್ಲಿ ಮಾಡಿಫೈ ಆಗಿದೆ ಅಷ್ಟೇ. ಓಕೆ, ಏನು ಆಕ್ಟಿವ್ ಎಂಗೇಜ್ಮೆಂಟ್. ಸೊ ದಿಸ್ ಇಸ್ ಕ್ಲಿಯರ್ಲಿ ರೈಟ್ ಆಪ್ಷನ್. ಓಕೆ ಸ್ನೇಹಿತರೆ, ಸೊ ನೋಡಿ ಈ ರೀತಿ ನಾವು ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಇರುವಂತಹ ಸರಳವಾಗಿ ಆನ್ಸರ್ ಮಾಡ್ಬೋದು. ಆಮೇಲೆ ನೋಡಿ ಇನ್ನೊಂದು ಕನ್ಸ್ಟ್ರಕ್ಟಿವಿಸಮ್ನಲ್ಲಿ ಸೊ ಚಿಲ್ಡ್ರನ್ ಏನು ಹೇಳ್ತಾರೆ ಅಂದರೆ ಪ್ಯಾಸಿವ್ ರಿಸಿಪಿಯೆಂಟ್ಗಿಂತ ಏನಾಗಿರ್ತಾರೆ ಆಕ್ಟಿವ್ ಪಾರ್ಟಿಸಿಪೆಂಟ್ ಆಗಿರ್ತಾರೆ ಸ್ನೇಹಿತರೆ. ಓಕೆ, ಏನು ಆಕ್ಟಿವ್ ಪಾರ್ಟಿಸಿಪೆಂಟ್. ಸೊ ಈ ಎರಡು ವರ್ಗಗಳು ತುಂಬ ಇಂಪಾರ್ಟೆಂಟ್. ಇದು ನಿಮಗೆ ಹೇಗೆ ಕಾನ್ಸೆಪ್ಟ್ ಸಿಗುತ್ತೆ ಅದು ರಾಂಗ್ ಆಗಿರುತ್ತೆ. ಇದು ಏನು ನಿಮಗೆ ಆಕ್ಟಿವ್ ಪಾರ್ಟಿಸಿಪೆಂಟ್ ಅಂದರೆ ಮಕ್ಕಳ ತೊಡಗಿಸಿಕೊಳ್ಳುವಿಕೆ ತಮ್ಮ ಒಂದು ರೋಲ್ ಮಾಡೋದ್ರಲ್ಲಿ ಏನು ತೋರಿಸ್ತಾರೆ ಅದು ನಿಮಗೆ ರೈಟ್ ಆಗಿರುತ್ತೆ. ಹೌದಾ? ಸೊ ಪ್ಯಾಸಿವ್ ರಿಸಿಪೆಂಟ್ ಇಲ್ಲಿ ಬರುತ್ತೆ, ಅದು ರಾಂಗ್ ಆಗಿರುತ್ತೆ. ಆಕ್ಟಿವ್ ಪಾರ್ಟಿಸಿಪೆಂಟ್ ಸೊ ಇದು ಬೇರೆ ಇಲ್ಲ, ಆಕ್ಟಿವ್ ಎಂಗೇಜ್ಮೆಂಟ್ ಇದು ಬೇರೆ ಇಲ್ಲ, ರೋಲ್ ಪ್ಲೇ ಇದು ಬೇರೆ ಇಲ್ಲ, ಎಲ್ಲ ಮೀನಿಂಗ್ ಒಂದೇ, ವರ್ಡ್ಗಳು ಮಾತ್ರ ಬೇರೆ ಬೇರೆ. ಓಕೆ, ಎಸ್ ಸ್ನೇಹಿತರೆ, ಅರ್ಥ ಆಗಿದೆ ಅನ್ಕೋತೀನಿ. ಓಕೆ,
ಕನ್ಸ್ಟ್ರಕ್ಟಿವ್ ಥಿಯರಿ ಏನಂತೀವಿ, ಯಾವ ರೀತಿ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಸೊ ಇನ್ನೂ ಒಂದೆರಡು ಕ್ವಶನ್ಸ್ಗಳಿವೆ. ಫಸ್ಟ್ ಕ್ವಶನ್ಸ್ ನೋಡ್ಕೊಂಡು ಈ ಒಂದು ವಿಡಿಯೋನ ಯೂಸ್ ಮಾಡ್ತಿದ್ದೀನಿ. ಓಕೆ ಸ್ನೇಹಿತರೆ, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕೂಡ CTET ಎಕ್ಸಾಮ್ ಆಗಲಿ ಅಥವಾ ಮುಂದೆ ಬರ್ತಕ್ಕಂಥ TT ಎಕ್ಸಾಮ್ಗಳನ್ನ ಬರೆಯೋರಿದ್ದಾರೋ ಅವರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಸೊ ಯಾಕಂದರೆ ನಿಮ್ಮೊಂದು ಲೈಕ್ ನಮಗೊಂದು ಮೋಟಿವೇಶನ್ ಆಗಿರುತ್ತೆ. ಓಕೆ, ಎಸ್. ಮುಂದಿನ ಕ್ವಶನ್ ನೋಡೋಣ. ಎಸ್, ಫಿಫ್ತ್ ಕ್ವಶನ್ ಅಲ್ಲಿ ಏನಂತಿದೆ, ವಿಚ್ ಆಫ್ ದ ಫಾಲೋವಿಂಗ್, ಪೂರ್ತಿ ಕ್ವಶನ್ ನೋಡಿಲ್ಲ, ಶಾರ್ಟ್ ಆಗಿ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ cannot be attributed to Piaget's, ನೋಡಿ ಮತ್ತೆ ಇಲ್ಲಿ Piaget ಥಿಯರಿ ಒಂದು ಕೇಳಲಾಗಿದೆ, Piaget's ಥಿಯರಿ. ನೋಡಿ ಇಲ್ಲಿ ಕ್ವಶನ್ ನೆಗೆಟಿವ್ ಆಗಿದೆ, ನೆಗೆಟಿವ್ ಸೆನ್ಸ್ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ cannot be ಅಂತ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ನಾಟ್ ಕ್ಯಾನ್ ಬಿ, cannot be attributed to Piaget's theory. ಸೊ ನೋಡಿ ಆಪ್ಷನ್ ಏನಿವೆ ಹಾಗಾದರೆ ಎ ಆಪ್ಷನ್ ಅಲ್ಲಿ ಚಿಲ್ಡ್ರನ್ಸ್ construct and use knowledge about their world. ಎಸ್, ಬಿ ಆಪ್ಷನ್ ನೋಡಿ. ಸೊ ಇಲ್ಲಿವರೆಗೂ ನೀವೇನು 4 ಕ್ವಶನ್ಸ್ನ ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಇಲ್ಲಿ ಆಪ್ಷನ್ನ ಬರೀತಾ ಹೋದಾಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಯಾವುದು ಆಗ್ಬೋದು ಅಂತೇಳಿ ಸೊ ಗೆಸ್ ಮಾಡಿ ನೋಡೋಣ. ಬಿ ಆಪ್ಷನ್ ನೋಡಿ, ಲರ್ನಿಂಗ್ takes place through constant practice. C option B, children act on their environment. Okay, environment. Yes, D option B, development occurs in adequate, okay, development occurs in qualitatively, okay, not adequate, in qualitative stages. Yes, ನೋಡಿ ಸ್ನೇಹಿತರೆ, ಫಿಫ್ತ್ ಕ್ವಶನ್ ಏನು ಕೇಳಿದೆ, which of the following statement cannot be attributed to Piaget's theory. Piaget ಥಿಯರಿಗೆ ಸಂಬಂಧಪಡದಿರೋದು ಕನ್ಸ್ಟ್ರಕ್ಟಿವಿಸಮ್ ಥಿಯರಿಗೆ ಸಂಬಂಧಪಟ್ಟದ್ದು ಯಾವುದಿದೆ ಅಂತ ಚೂಸ್ ಮಾಡಬೇಕು. ಸೊ ನೆಗೆಟಿವ್ ಸೆನ್ಸ್ ಇರ್ತಕ್ಕಂಥ ಕ್ವಶನ್ಗೆ ನೆಗೆಟಿವ್ ಸೆನ್ಸ್ ಇರ್ತಕ್ಕಂಥ ಆಪ್ಷನ್ ಅನ್ನು ಚೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡಿ ಫಸ್ಟ್ ಆಪ್ಷನ್ ಇದೆ ಚಿಲ್ಡ್ರನ್ಸ್ ಕನ್ಸ್ಟ್ರಕ್ಟ್ ಆ್ಯಂಡ್ ಯೂಸ್ ನಾಲೆಡ್ಜ್ ಅಬೌಟ್ ದೇರ್ ವರ್ಲ್ಡ್. ಸೊ ಕ್ಲಿಯರ್ಲಿ ಇದನ್ನು Piaget ಹೇಳಿದರೆ ಅಲ್ಲ, ಚಿಲ್ಡ್ರನ್ಸ್ ಕ್ಯಾನ್ ಕನ್ಸ್ಟ್ರಕ್ಟ್ ದೇರ್ ನಾಲೆಡ್ಜ್. ಎಸ್, ದಿಸ್ ಇಸ್ ಫಸ್ಟ್ ಆಪ್ಷನ್ ಇದೆ ಕರೆಕ್ಟ್ ಆಪ್ಷನ್. ಸೆಕೆಂಡ್ ನೋಡಿ ಏನಿದೆ ಸರಿಯಾಗಿದೆ ಥಿಯರಿ ಸಂಬಂಧಪಟ್ಟಂತೆ, ಆದರೆ ಯಾವುದು ಸರಿ ಅಂತ ನಾವು ಚೂಸ್ ಮಾಡಬೇಕಾಗಿದೆ. ಸೊ ನೋಡಿ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಥ್ರೂ ಕಾನ್ಸ್ಟೆಂಟ್ ಪ್ರಾಕ್ಟೀಸ್, ಇದನ್ನು ಹಾಗೆ ಹೇಳಿ. ಸಿ ನೋಡಿ ಚಿಲ್ಡ್ರನ್ ಆಕ್ಟ್ ಆನ್ ದೇರ್ ಎನ್ವೈರನ್ಮೆಂಟ್. ಎಸ್, ಆಫ್ ಕೋರ್ಸ್ ಇಟ್ ಇಸ್ ರೈಟ್ ಆಪ್ಷನ್. ಹೌದಾ, ಚಿಲ್ಡ್ರನ್ ಆಕ್ಟ್ ಆನ್ ದೇರ್ ಎನ್ವೈರನ್ಮೆಂಟ್, ಅದನ್ನೇ ಅಲ್ವಾ ಇವು ಪ್ರಿವಿಯಸ್ ಕ್ವಶನ್ಸ್ಗೆ ನೋಡಿದ್ದು. ಚಿಲ್ಡ್ರನ್ ಹ್ಯಾವ್ ರೋಲ್ ಪ್ಲೇ, ಓಕೆ, ಆಕ್ಟಿವ್ ರೋಲ್ ಪ್ಲೇ ಆರ್ ಆಕ್ಟಿವ್ ಎಂಗೇಜ್ಮೆಂಟ್ ಅಂತ ನೋಡಿದ್ದೀವಿ ನಾವು. ಸೊ ಇದು ಕೂಡ ಅದರೊಂದಿಗೆ ಆಕ್ಟ್ ಆನ್ ದೇರ್ ಎನ್ವೈರನ್ಮೆಂಟ್, ಅಂದರೆ ಪರಿಸರಕ್ಕೆ ತಾವು ತಮ್ಮನ್ನು ತೊಡಗಿಸಿಕೊಡುವುದು ಅವರ ಒಂದು ಪಾತ್ರ. ಸೊ ನೋಡಿ ಏನಿದೆ, ಡೆವಲಪ್ಮೆಂಟ್ ಆಫರ್ಸ್ ಇನ್ ಕ್ವಾಲಿಟೇಟಿವ್ ಸ್ಟೇಜಸ್. ಆಲ್ರೆಡಿ ಸೆಕೆಂಡ್ ಕ್ವಶನ್ ನೋಡಿ ಕ್ವಾಲಿಟೇಟಿವ್ ಅಂತ ವರ್ಡ್ ಬಂದಿತ್ತು. ಕ್ವಾಲಿಟೇಟಿವ್ ಅಂದರೆ ಗುಣಾತ್ಮಕ, ಗುಣಾತ್ಮಕ ಒಂದು ಪಾಸಿಟಿವ್ ಸೆನ್ಸನ್ನು ಕೊಡುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗಾದರೆ ನಮ್ಮ ಆಪ್ಷನ್ ರಾಂಗ್ ಆಪ್ಷನ್ ಯಾವ್ದು? ಸೊ ದಿಸ್ ಇಸ್ ದ ರಾಂಗ್ ಆಪ್ಷನ್. ಹಾಗಾದರೆ ಈ ಮೂರು ನಮಗೆ ರಾಂಗ್ ಆಪ್ಷನ್ ಆಯಿತು. ಈ ಕ್ವಶನ್ಗೆ ಸರಿಯಾದಂಥ ಆಪ್ಷನ್ ಏನು? ಬಿ ಆಪ್ಷನ್. ಯಾಕಂದರೆ ಸೊ ಕೆನಾಟ್ ಬಿ ಅಟ್ರಿಬ್ಯೂಟೆಡ್ ಅಂತ ಹೇಳಿದರೆ Piaget ಥಿಯರಿಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಯಾವುದು ಸರಿ ಹೊಂದೋದಿಲ್ಲ Piaget ಥಿಯರಿಗೆ ಸಂಬಂಧಪಟ್ಟಂತೆ. ಕನ್ಸ್ಟ್ರಕ್ಟಿವ್ ಥಿಯರಿಯಲ್ಲಿ
ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಥ್ರೂ ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಅಂದರೆ ಸೊ ನಿಯಮಿತ ಪ್ರಾಕ್ಟೀಸ್ನಿಂದ ಮಾಡ್ತಕ್ಕಂಥ ಲರ್ನಿಂಗ್ ಇದೆ. ಸೊ ದಟ್ ಈಸ್ ನಾಟ್ ಕರೆಕ್ಟ್ ಆಪ್ಷನ್. ಓಕೆ ನೋಡಿ, ಸೊ ನಿಮಗೆ ಎಲ್ಲಿ ಕನ್ಫ್ಯೂಸ್ ಇರುತ್ತೆ ಅಲ್ಲಿ ಆಪ್ಷನ್ ಎಲಿಮಿನೇಟ್ ಮಾಡ್ತಾ ಹೋಗಬೇಕು, ಅಂದಾಗ ನಿಮಗೆ ಕರೆಕ್ಟ್ ಆದಂಥ ಆಪ್ಷನ್ ಸ್ನೇಹಿತರೆ. ಓಕೆ ಎಸ್, ಹಾಗಾದರೆ ಇನ್ನೂ ಒಂದೆರಡು ಕ್ವಶನ್ಸ್ ಬೇರೆ, ಅವುಗಳನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಮುಗಿಸ್ಬಿಡ್ತೀನಿ. ಸೊ ಅಂದರೆ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಕ್ಲಿಯರಿಟಿ ಈ ಒಂದು ಥಿಯರಿ ಮೇಲೆ ಸಿಕ್ಕೊಡುತ್ತೆ. ಓಕೆ ಜಸ್ಟ್ ನೋಡಿ, ನೋಟ್ ಮಾಡ್ಕೊಳ್ಬೋದು. ಯಾರ ಹತ್ರ ಕ್ವಶನ್ ಪೇಪರ್ಸ್ ಇಲ್ಲ ಅಥವಾ ನೋಟ್ಸ್ ಇಲ್ಲ ನಾವು ಜಸ್ಟ್ ನೋಡಿ. ನೆಕ್ಸ್ಟ್ 6th ಕ್ವಶನ್ ನೋಡೋಣ. ಸೊ ಇನ್ನು 15 ಡೇಸ್ ಟೈಮ್ ಸ್ನೇಹಿತರೆ, ಆರಾಮಾಗಿ ಸೊ ಎಷ್ಟು ಸಾಧ್ಯವೋ ಅಷ್ಟು ಸಿಲೆಬಸ್ ನಾನು ಇನ್ಫಾರ್ಮ್ ಮಾಡ್ಕೊಡ್ತೀನಿ ಸಿಲಿಕ್ ಮೇಲೆ. ಓಕೆ ನೆಕ್ಸ್ಟ್ ನೋಡಿ 6th ಕ್ವಶನ್ ಅಲ್ಲ, ಇನ್ ಎ ಕನ್ಸ್ಟ್ರಕ್ಟಿವಿಸಮ್ ಫ್ರೇಮ್ ನೋಡಿ ಮತ್ತೆ ಅದೇ ಬಂತು. ಇನ್ ಎ ಕನ್ಸ್ಟ್ರಕ್ಟಿವಿಸಮ್ ಫ್ರೇಮ್ ಲರ್ನಿಂಗ್ ಈಸ್ ಓಕೆ ಲರ್ನಿಂಗ್ ಈಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಆಪ್ಷನ್ ಏನಿದೆ ಏನಿದೆ ಎ ಚೇಂಜ್ ಇನ್ ಬಿಹೇವಿಯರ್, ದ ಚೇಂಜ್ ಇನ್ ಬಿಹೇವಿಯರ್ as a result of experiment, as a result of experience. Experience. Okay, B option is active and social. Active and social in its characters. In its characteristic. Yes, C option is passive and individualistic. Passive ಇದೆ ಮತ್ತು ವೈಯಕ್ತಿಕವಾಗಿದೆ. ಸೊ ಡಿ ಆಪ್ಷನ್ ಅಲ್ಲಿ ದ ಪ್ರೋಸೆಸ್. ಸೊ ಸ್ನೇಹಿತರೆ ವಿಡಿಯೋನ ಎಂಡ್ವರೆಗೆ ನೋಡಿ. ಸೊ ಕ್ವಶನ್ ಮುಗಿದ ನಂತರ ಮತ್ತೆ ನಿಮಗೆ ಥಿಯರಿ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತೀನಿ. ಓಕೆ, ದ ಪ್ರೊಸೆಸ್ ಆಫ್ acquisition, the process of acquisition of knowledge, the process of acquisition of knowledge. Yes, okay. ನೋಡಿ ಸ್ನೇಹಿತರೆ ಆಪ್ಷನ್ಗಳು ಇಲ್ಲಿದೆ. ಕ್ವಶನ್ ಹೇಳಿ ನೋಡಿ, ಇನ್ ಎ ಕನ್ಸ್ಟ್ರಕ್ಟಿವಿಸಮ್ ಫ್ರೇಮ್ ಲರ್ನಿಂಗ್ ಈಸ್. ಮತ್ತೆ ನೋಡಿ ಕನ್ಸ್ಟ್ರಕ್ಟಿವಿಸಮ್ ಪ್ರಕಾರ ಸೊ ಲರ್ನಿಂಗ್ ಅನ್ನೋದು ಏನಾಗಿದೆ. ಓಕೆ, ಈ ಆಪ್ಷನ್ ಏನಿದೆ ಎ ಚೇಂಜ್ ಇನ್ ಬಿಹೇವಿಯರ್ ಆಸ್ ಎ ರಿಸಲ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಹೌದಾ, ಸೊ ಅನುಭವದೊಂದಿಗೆ ಬರ್ತಕ್ಕಂಥ ಬದಲಾವಣೆ ವರ್ತನೆ. ಸೊ ದಿಸ್ ಇಸ್ ಕ್ಲಿಯರ್ಲಿ ರಾಂಗ್ ಆಪ್ಷನ್. ಯು ಹ್ಯಾವ್ ಟು ಎಲಿಮಿನೇಟ್ ದಿಸ್ ಒನ್ ಫಾಸ್ಟ್. ಓಕೆ, ಆಕ್ಟಿವ್ ಆ್ಯಂಡ್ ಸೋಷಿಯಲ್ ಇನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್. ಸೊ ಇದನ್ನು ಹಾಗೆ ಹೇಳಿ. ಸಿ ಆಪ್ಷನ್ ಏನಿದೆ ಪ್ಯಾಸಿವ್ ಆ್ಯಂಡ್ ಇಂಡಿವಿಜುವಲಿಸ್ಟಿಕ್. ಹೌದು, ಕನ್ಸ್ಟ್ರಕ್ಟಿವಿಸ್ಟ್ನಲ್ಲಿ ಇಂಡಿವಿಜುವಲಿಸ್ಟಿಕ್ ಬರುತ್ತೆ ಸ್ನೇಹಿತರೆ. ಯಾಕಂದರೆ ವೈಯಕ್ತಿಕವಾಗಿ ತಾವು ತಮ್ಮನ್ನು ತೊಡಗಿಸಿಕೊಳ್ಳೋದ್ರ ಮೂಲಕ ಏನನ್ನು ಕೇಳ್ತಾರೆ ಅದು ವೈಯಕ್ತಿಕವಾಗಿರುತ್ತೆ. ಹಾಗಾಗಿ ಇಂಡಿವಿಜುವಲಿಸ್ಟಿಕ್ ಅನ್ನೋದು ಇದನ್ನು ಹೆಸರು ಅನ್ಬೋದು, ಆದರೆ ಈ ಪ್ಯಾಸಿವ್ನ ಓಡಿದಿಲ್ಲ. ಸೊ ಇದು ನಮಗೆ ರಾಂಗ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಕ್ಲಿಯರ್ಲಿ ಸಿ ಆಪ್ಷನ್ ಆಲ್ಸೋ ಎಲಿಮಿನೇಟ್. ನೆಕ್ಸ್ಟ್ ನೋಡಿ ಡಿ ಆಪ್ಷನ್ ಇದೆ ದ ಪ್ರೊಸೆಸ್ ಆಫ್ ಅಕ್ವಿಸಿಷನ್ ಆಫ್ ನಾಲೆಡ್ಜ್. ನಾಲೆಡ್ಜನ್ನು ಗೇನ್ ಮಾಡೋದು, ಆದರೆ ಯಾವ ಮುಖಾಂತರ ಅಂತ ಕೊಟ್ಟಿದ್ದಾರೆ. ಅಕ್ವಿಸಿಷನ್ ಅಂದರೆ ಸೊ ಸಹಜವಾಗಿ ನಾವು ಕಲಿತಕ್ಕಂಥ ಅಥವಾ ಪಡೆದುಕೊಳ್ತಕ್ಕಂಥ ನಾಲೆಜ್ ಇದೆ. ಸೊ ಇದು ಮತ್ತು ಇದರಲ್ಲಿ ಸೊ ಯಾವುದು ಬೆಸ್ಟ್ ಆಪ್ಷನ್ ಈಗ ಚೂಸ್ ಮಾಡಬೇಕಾಗುತ್ತೆ. ಆಕ್ಟಿವ್ ಆ್ಯಂಡ್ ಸೋಷಿಯಲ್ ಇನ್ ಇಟ್ಸ್ ಕ್ಯಾರೆಕ್ಟರ್. ಯಾಕಂದರೆ ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ಏನಾಗ್ತವೆ, ಮಕ್ಕಳು ಪರಿಸರದಲ್ಲಿ ಅಥವಾ ಪರಿಸರದ ಜೊತೆ ಇಂಟ್ರಾಕ್ಷನ್ ಮಾಡೋದ್ರ ಮೂಲಕ ಎಷ್ಟು ಕೇಳ್ತಾರೆ ಅಷ್ಟು ಅವರ ಲರ್ನಿಂಗ್ ಎಫೆಕ್ಟಿವ್ ಆಗಿರುತ್ತೆ, ಅಷ್ಟು ನಾಲೆಜನ್ನು ಗೇನ್ ಮಾಡ್ಬೋದು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಎನ್ವಿರಾನ್ಮೆಂಟ್ ಬೇರೆ ಅಲ್ಲ, ಈ ಒಂದು ಆಪ್ಷನ್ ಇದೆ ಸೋಷಿಯಲ್ ಅಂತಕ್ಕಂಥ ಒಂದು ಸೆನ್ಸ್ ಬೇರೆ ನಾವು. ಸೊ ಎರಡು ಮೀನಿಂಗ್ ಒಂದೇ ಕೊಡುತ್ತೆ, ಆಕ್ಟಿವ್ ಆ್ಯಂಡ್ ಸೋಷಿಯಲ್ ಇನ್ ಇಟ್ಸ್ ಕ್ಯಾರೆಕ್ಟರ್. ಹಾಗಾಗಿ ಕ್ಲಿಯರ್ಲಿ ಡಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಆ್ಯಂಡ್ ಡಿ ವಿಲ್ ಬಿ ರಾಂಗ್. ದ ಪ್ರೊಸೆಸ್ ಆಫ್ ಅಕ್ವಿಸಿಷನ್ ನಾಲೆಜ್ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಆದರೆ ಯಾವ ರೀತಿ ಅನ್ನೋದು ಕೊಟ್ಟಿಲ್ಲ. ಆದರೆ ಇಲ್ಲಿ ಕ್ಲಿಯರ್ ಆಗಿದೆ ಆಕ್ಟಿವ್ ಆ್ಯಂಡ್ ಸೋಷಿಯಲ್ ಇನ್ ಇಟ್ಸ್ ಕ್ಯಾರೆಕ್ಟರ್. ಓಕೆ, ಎಸ್ ಬಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಸ್ನೇಹಿತರೆ. ಓಕೆ ನೋಡಿ, ಸೊ ಇಲ್ಲಿ ವರ್ಡ್ ಬಂದಿದೆ ಆಕ್ಟಿವ್ ಅನ್ನೋದು, ಸೋಷಿಯಲ್ ನಮಗೆ ಎನ್ವಿರಾನ್ಮೆಂಟ್ ಅನ್ನು ತೋರಿಸ್ಕೊಡುತ್ತೆ. ಓಕೆ ನೋಡಿ
ಈ ಒಂದು ಥಿಯರಿಯಲ್ಲಿ ಆಗಲೇ ಹೇಳಿದಾಗೆ ಮೊದಲಿಗೆ ಸ್ಟಾರ್ಟಿಂಗ್ ಹೇಳಿದಾಗೆ 2ರಿಂದ 3 ಕ್ವಶನ್, ಕಡಿಮೆ ಅಂದರೆ 2 ಕ್ವಶನ್ ಅಂತ ಬಂದೇ ಬರುತ್ತೆ. ಹೆಚ್ಚಿಗೆ ಅಂದರೆ 4 ಅಂತ ಬರ್ಬೋದು, ಬಂದೇ ಬರ್ತವೆ. ಕಡಿಮೆ ಅಂದರೆ 2 ಕ್ವಶನ್ಗೆ ನೋಡೋದಕ್ಕೆ ಸೇವ್ ಕ್ವಶನ್ ಇದೆ. ಓಕೆ, ನೋಡಿ ನೆಕ್ಸ್ಟ್ 6th ಕ್ವಶನ್. 6 ಆಯಿತು. ನೆಕ್ಸ್ಟ್ 7th ಕ್ವಶನ್ ಸ್ನೇಹಿತರೆ. ಕನ್ಸ್ಟ್ರಕ್ಟಿವಿಸಮ್ ಅಪ್ರೋಚ್. Constructivism approach suggests that ನೋಡಿ ಕ್ವಶನ್ ನೋಡೋದಕ್ಕೆ ಫಸ್ಟ್ ಕ್ವಶನ್ ಇದಲ್ಲ ಅದೇ ರೀತಿ ಇದೆ, ಆದರೆ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ suggest that dash is crucial for constructing knowledge. So A option only. Prior knowledge of the learner. Yes, B option only ಇದೆ. Conditioning ನೋಡಿ ಮತ್ತೆ ವರ್ಡ್ ಬಂದಿದೆ ಕಂಡೀಷನಿಂಗ್ ಅನ್ನೋದು. ಸೊ ಆಪ್ಷನ್ ಅಲ್ಲಿ ಇದು ಈ ಥರ ವರ್ಡ್ ರಿಪೀಟ್ ಆಗ್ತಾ ಇರ್ತದೆ ಸ್ನೇಹಿತರೆ, ಅದರ ಬಗ್ಗೆ ಗಮನ ಇರಬೇಕು, ಅವುಗಳ ಎಲಿಮಿನೇಟ್ ಮಾಡಬೇಕಂತ ಹೇಳಿ. ಓಕೆ, ಸಿ ಆಪ್ಷನ್ ನೋಡಿ ಪನಿಷ್ಮೆಂಟ್. ಡಿ ಆಪ್ಷನ್ ನೋಡಿ ರೋಟ್ ಮೆಮೊರೈಸೇಷನ್. ಎಸ್ ನೋಡಿ ಕನ್ಸ್ಟ್ರಕ್ಟಿವಿಸಮ್ ಅಪ್ರೋಚ್ ಸಜೆಸ್ಟ್ ಡ್ಯಾಟ್. ಥಿಯರಿ ಅಪ್ರೋಚ್ ನಮಗೆ ಏನು ಹೇಳ್ಕೊಡುತ್ತೆ, ಡ್ಯಾಶ್ ಈಸ್ ಕ್ರೂಷಿಯಲ್ ಫಾರ್ ಕನ್ಸ್ಟ್ರಕ್ಟಿವ್ ನಾಲೆಜ್ ಅಂದರೆ ಸೊ ಕೊಟ್ಟಂತ ಆಪ್ಷನ್ ಅಲ್ಲಿ ಯಾವುದು ಹೊಂದಿಕೊಳ್ಳುತ್ತೆ, ಯಾವುದು ಮೇನ್ ಆಪ್ಷನ್ ಆಗಿ ನೋಡಿ ಥಿಯರಿಗೆ ಸಂಬಂಧಪಟ್ಟಂತೆ ನಾಲೆಜ್ನ ಕನ್ಸ್ಟ್ರಕ್ಟ್ ಮಾಡಬೇಕಾರೆ. ಸೊ ಪ್ರಯಾರ್ ನಾಲೆಜ್ ಆಫ್ ದ ಲರ್ನರ್, ಕಂಡೀಷನಿಂಗ್ ಅಂತ ಇದೆ, ಪನಿಷ್ಮೆಂಟ್ ಅಂತ ಇದೆ, ರೋಟ್ ಮೆಮೊರೈಸೇಷನ್ ಇದೆ. ಸೊ ಕ್ಲಿಯರ್ಲಿ ಕಂಡೀಷನಿಂಗ್ ಯು ಹ್ಯಾವ್ ಟು ಎಲಿಮಿನೇಟ್, ಪನಿಷ್ಮೆಂಟ್ ಆಲ್ಸೋ ಯು ಹ್ಯಾವ್ ಟು ಎಲಿಮಿನೇಟ್, ರೋಟ್ ಮೆಮೊರೈಸೇಷನ್ ಆಲ್ಸೋ ಯು ಹ್ಯಾವ್ ಟು ಎಲಿಮಿನೇಟ್, and finally the remaining one is the right option, that is prior knowledge of the learner. ಸೊ ಮಗು ತನ್ನ ಅವಲೋಕನದಲ್ಲಿ ಏನು ಕಲಿಯುತ್ತೆ, ಸೊ ಅವಲೋಕನ ಮಾಡ್ಬೇಕಾದ್ರೆ ಅದು ಆಟೋಮೆಟಿಕಾಗಿ ಪರಿಸರ ಜೊತೆಗೆ ಹೊಂದಿಕೊಂಡಿರುತ್ತೆ, ಪರಿಸರದಿಂದ ಏನನ್ನ ಅಳವಡಿಸ್ಕೊಳುತ್ತೆ, ಏನನ್ನ ತೊಡಗಿಸ್ಕೊಂಡು ಕಲಿಯುತ್ತೆ. ಸೊ ದಟ್ ಈಸ್ ದ ಪ್ರಿಯರ್ ನಾಲೆಜ್. ಪ್ರಿಯರ್ ಅಂದರೆ ಅವಲೋಕನ ಅಂತ ಮಾತನಾಡಬೇಕು. ಓಕೆ, ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಗೆ ವರ್ಡ್ಸ್ನ ಮೀನಿಂಗ್ ಗೊತ್ತಿದೆ, ಅವರಿಗೆ ಆಪ್ಷನ್ ರಾಂಗ್ ಪ್ರಶ್ನೆ. ಸೊ ಯಾಕೆ ಅವರು ಪ್ರಿಯರ್ ನಾಲೆಜ್ ಓಕೆ ಆಫ್ ದ ಲರ್ನರ್ ಅಂದರೆ ಮಕ್ಕಳ ಅವಲೋಕನದಲ್ಲಿ ಕಲಿತರೆ ಅದು ಮೋರ್ ಎಫೆಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಥಿಯರಿಯಲ್ಲಿ ಬರ್ತಕ್ಕಂಥದ್ದು, ಅದು ಕನ್ಸ್ಟ್ರಕ್ಷನ್ ಬರ್ತಕ್ಕಂಥದ್ದು. ಓಕೆ, ಹಾಗಾಗಿ ನೋಡಿ ಡಿ, ಸಿ ಮತ್ತು ಡಿ ಆಪ್ಷನ್ ಇದೆ ಮಾಡಬೇಕು. ಸೊ ಲಾಸ್ಟ್ ರಿಮೈನಿಂಗ್ ಎ ಆಪ್ಷನ್ ಇದೆ, ಅದು ರೈಟ್ ಆಪ್ಷನ್ ಆಗಿಸ್ತೀನಿ. ಓಕೆ, ಎಸ್ ನೆಕ್ಸ್ಟ್ ನೋಡಿ 8th ಕ್ವಶನ್ ನೋಡೋಣ. ಓಕೆ, ಆ್ಯಂಡ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. ಓಕೆ, ಸ್ನೇಹಿತರೆ ಇನ್ನಷ್ಟು ತಮಗೆ ವಿಡಿಯೋಗಳು ಬೇಕು ಅನ್ನೋದಾದರೆ ಸೊ ವಿಡಿಯೋನ ಲೈಕ್ ಮಾಡಿ, ಮತ್ತು ಇದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಕಲಿಯೋದಕ್ಕೆ ಅವಕಾಶಗಳನ್ನು ಒದಗಿಸಿಕೊಡಿ ಅಂತ ಹೇಳ್ತಾ. ಎಸ್ ನೋಡಿ ಕ್ವಶನ್ ನಂಬರ್ 8. ಓಕೆ, ಆ್ಯಂಡ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ ನೋಡಿ ದ NCF. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ದ NCF 2005 derives its understand. ಇದು ಡಿಫ್ರೆಂಟ್ ಕ್ವಶನ್ ಸ್ನೇಹಿತರೆ. NCF ಮೂಲಕ ಕೇಳ್ತಕ್ಕಂಥ ಕ್ವಶನ್. ಸೊ NCF ನ ಆಧಾರವನ್ನು ಕೇಳ್ತಕ್ಕಂಥ ಕ್ವಶನ್ ಇದೆ ನೋಡಿ. ದ NCF 2005 derives its understanding from ಅಂತ ಕೊಟ್ಟಿದೆ. ಸೊ ನೋಡಿ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಹೇಳಿ. ಓಕೆ, ಏನು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, ರಾಷ್ಟ್ರೀಯ ಪಠ್ಯಕ್ರಮ. ಸೊ ಅದರ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಪ್ರಕಾರ ಅಥವಾ ಯಾವ ರೀತಿ ಕ್ವಶನ್ಸ್ ಕೇಳಿದ್ರಲ್ಲಿ ಏನಿದೆ ಬಿಹೇವಿಯರಿಸಮ್. ಸೊ ಬಿಹೇವಿಯರಿಸಮ್ನ ಥಿಯರಿನ ಆಧಾರಕೊಂಡು NCF-ಅನ್ನು ರೆಡಿ ಮಾಡಿದಾರ ನ್ಯಾಷನಲ್ ಕರಿಕ್ಯುಲಮ್ ಇಲ್ಲ. ಸೊ ನೋಡಿ ಬಿ ಆಪ್ಷನ್ ಕೇಳಿದೆ ಕಂಡೀಷನಿಂಗ್, ಸಿ ಆಪ್ಷನ್ ಬಿ constructivism, okay.
ಡಿ ಆಪ್ಷನ್ ನೋಡಿ ಕಾಗ್ನಿಟಿವಿಸಮ್ ನೋಡಿಸಿದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅನ್ನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ದೇರ್ ಇಸ್ ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್. ಸೊ ಯಾವ ಒಂದು ಬೇಸ್ ಮೇಲೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅನ್ನು ರೆಡಿ ಮಾಡಿದ್ದಾರೆ. ಸೊ ಮೇನ್ಲಿ ನೋಡಿ ಬಿಹೇವಿಯರಿಸಮ್ ಮಾಡಿದರೆ. ಸೊ ದಿಸ್ ಇಸ್ ಕ್ಲಿಯರ್ ಆಪ್ಷನ್. ಬಿಹೇವಿಯರಿಸಮ್ ಒಂದು ಸೆಲೆಕ್ಟ್ ನಮಗೆ ಎಲ್ಲೂ ಕೂಡ ಆ ಒಂದು ಕ್ವಶನ್ಸ್ನ ಆ ಒಂದು ಥಿಯರಿ ಮೇಲೆ ಅಂದರೆ ಬಿಹೇವಿಯರಿಸಮ್ ಥಿಯರಿ ಆಧಾರವಾಗಿ ಕ್ವಶನ್ಸ್ ಕೇಳೋದಿಲ್ಲ. ಸೊ ಇದು ನಮಗೆ ರಾಂಗ್ ಆಪ್ಷನ್ ಆಗಿರ್ತದೆ. ಓಕೆ, ಕಂಡೀಷನಿಂಗ್ ದಿಸ್ ಇಸ್ ಆಲ್ಸೋ ಕ್ಲಿಯರ್ ರಾಂಗ್ ಆಪ್ಷನ್. ಇನ್ನು ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಕಾಗ್ನಿಟಿವಿಸಮ್. ಸೊ ಎರಡಕ್ಕೂ ಅಂತರ ಬೇರೆ ಬೇರೆ ಇಲ್ಲ, ಸ್ಲೈಟ್ ಡಿಫ್ರೆನ್ಸ್ ಇದೆ. ಏನಪ್ಪ ಅಂದರೆ ಕನ್ಸ್ಟ್ರಕ್ಟಿವಿಸಮ್ ಮತ್ತು ಕಾಗ್ನಿಟಿವಿಸಮ್. ಸೊ ಈ ಎರಡರಲ್ಲಿ ಕನ್ಫ್ಯೂಷನ್ ಆಗ್ಬೋದು. ಸೊ ನೋಡಿ ಕ್ಲಿಯರಾಗಿ ದಿಸ್ ಕ್ವಶನ್ಗೆ ಕನ್ಸ್ಟ್ರಕ್ಟಿವಿಸಮ್ ಇಲ್ಲದ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೋಡಿ ಯಾಕೆ ಕಾಗ್ನಿಟಿವಿಸಮ್ ಆಗೋದಿಲ್ಲ ಅನ್ನೋದಕ್ಕೆ ನೋಡಿ. ಸೊ ಎರಡು ಒಂದೇ ಥರ ಇದ್ರು ಕೂಡ, ಯಾಕಂದರೆ ಕಾಗ್ನಿಟಿವ್ ಥಿಯರಿ ಕೊಟ್ಟವರು ಜೇನ್ ಪೇಜ್ ಇದ್ದಾರೆ, ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ಕೊಟ್ಟವರು ಜೀನ್ ಪೇಜ್ ಇದ್ದಾರೆ. ಆದರೆ ಎರಡು ಥಿಯರಿಯಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಇದೆ, ಒಂದು ಚಿಕ್ಕ ವ್ಯತ್ಯಾಸ ಇದೆ. ಏನಪ್ಪ ಅಂದರೆ ಕಾಗ್ನಿಟಿವಿಸಮಲ್ಲಿ ಸೊ ಮಗು ಟೀಚರ್ನ ನಾಲೆಜ್ನ ಟ್ರಾನ್ಸ್ಫರ್ ಆಗೋದ್ರ ಮೂಲಕ ಏನು ಕಲಿಯುತ್ತೆ, ಸೊ ಅದು ಕಾಗ್ನಿಟಿವಿಸಮ್ ಅಂತ ಇರುತ್ತೆ. ಓಕೆ, ಏನು ದ ನಾಲೆಜ್ ಟ್ರಾನ್ಸ್ಫರ್ ಥ್ರೂ ದ ಟೀಚರ್. ಓಕೆ, ಅದರ ಮೂಲಕ ಮಗು ಏನು ಕಲಿಯುತ್ತೆ ಅದು ಕಾಗ್ನಿಟಿವಿಸಮ್ಗೆ ಕಲ್ಪಿಸಬೇಕು. ಆದರೆ ಕನ್ಸ್ಟ್ರಕ್ಟಿವಿಸಮಲ್ಲಿ ಟೀಚರ್ನ ಲೀಡ್ ಏನು ಇರೋದಿಲ್ಲ. ಸೊ ಏನು ಟೀಚರ್ನ ಲೀಡ್ ಏನು ಇರೋದಿಲ್ಲ, ಬದಲಾಗಿ ಯಾರ ರೋಲ್ ಇರುತ್ತೆ, ಚೈಲ್ಡ್ನ ರೋಲ್ ಇರುತ್ತೆ. ಓಕೆ, ಚಿಲ್ಡ್ರನ್ನ ಲೀಡ್ ಇರುತ್ತೆ. ಓಕೆ, ಏನು ಚಿಲ್ಡ್ರನ್ನ ಒಂದು ಲೀಡ್ ಇಲ್ಲಿ ತೆಗೆದುಕೊಳ್ತಾರೆ. ಸೊ ಉದಾಹರಣೆಗೆ ಏನಪ್ಪ ಅಂದರೆ ಇಲ್ಲಿ ಟೀಚರ್ ಕೇವಲ ಫೆಸಿಲಿಟೇಟರ್ ಮಾತ್ರ ಆಗಿರ್ತಾರೆ. ಓಕೆ, ಏನು ಫೆಸಿಲಿಟೇಟರ್ ಮಾತ್ರ ಆಗಿರಬೇಕು. ಸೊ ಕಲಿಯೋದಕ್ಕೆ ಎಷ್ಟು ಅವಕಾಶಗಳು ಮಕ್ಕಳಿಗೆ ಅವಕಾಶ ಕೊಡಬೇಕು, ಸೊ ಅದನ್ನು ಮಕ್ಕಳು ತಾವಾಗೆ ಕಲಿಕೆಗೆ ಹೊರಪಡಬೇಕು. ಅದನ್ನು ಹೇಳೋದು ನಮಗೆ ಕನ್ಸ್ಟ್ರಕ್ಟಿವಿಸಮ್ ಕಲಿಸ್ಬೇಕು. ಆದರೆ ಕಾಗ್ನಿಟಿವಿಸಮಲ್ಲಿ ಸೊ ಟೀಚರ್ ಒಂದು ಕೆಲಸದ ಮೂಲಕ ಕಲಿಕೆ ಮೂಲಕ ಮಗು ಏನನ್ನು ಕಲಿಯುತ್ತೆ ಅದು ಕಾಗ್ನಿಟಿವಿಸಮ್ಗೆ ಸಂಬಂಧಪಡುತ್ತೆ. ಓಕೆ, ಸೊ ಇದೇ ಒಂದು ಡಿಫ್ರೆನ್ಸ್. ಏನು ನೋಡಿ, ಇಲ್ಲಿ ಟೀಚರ್ನ ಲೀಡ್ ಇರುತ್ತೆ, ಅಂದರೆ ಟೀಚರ್ ಕಲಿಸಿದ ನಂತರ ಮಗುವಿನಲ್ಲಿ ಏನು ಜ್ಞಾನ ಕಂಡು ಬರುತ್ತೆ, ಕಲಿಕೆಗೆ ಒಳಪಡಿಸ್ಕೊಳ್ತಾನೆ, ಅದು ಏನೋ ಕಾಗ್ನಿಟಿವಿಸಮ್. ಆದರೆ ಕನ್ಸ್ಟ್ರಕ್ಟಿವಿಸಮಲ್ಲಿ ಸೊ ಕೇವಲ ಟೀಚರ್ ಫೆಸಿಲಿಟೇಟರ್ ಮಾತ್ರ ಆಗಿರ್ತಾರೆ, ಆದರೆ ಕಂಪ್ಲೀಟ್ ಆಗಿ ಕಲಿಕೆ ಯಾರಿಂದ ಒಳಪಟ್ಟಿರುತ್ತೆ, ಕೇವಲ ಚಿಲ್ಡ್ರನ್ ಮಾತ್ರ ಒಳಪಟ್ಟಿರುತ್ತೆ. ಓಕೆ, ಸೊ ಉದಾಹರಣೆಗೆ ಏನಪ್ಪ ಅಂದರೆ ಮಗು ಈಗ ಅಥವಾ ಟೀಚರ್ ಏನೋ ಒಂದು ಸೋಲಾರ್ ಸಿಸ್ಟಮ್ಗೆ ಹೇಳಬೇಕಾಗಿದೆ ಅನ್ಕೊಳ್ಳಿ. ಓಕೆ, ಸೋಲಾರ್ ಸಿಸ್ಟಮ್ ಸೌರ ಯುಗದ ಬಗ್ಗೆ ಹೇಳಬೇಕಾಗಿದೆ ಅನ್ಕೊಳ್ಳಿ. ಸೊ ಇಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಥಿಯರಿಯಲ್ಲಿ ಸೊ ಇದನ್ನು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಟೀಚರ್ ಪುಸ್ತಕನೋ ಅಥವಾ ಲ್ಯಾಬ್ ಕರ್ಕೊಂಡು ಹೋಗಿ ಸೊ ಟೀಚ್ ಮಾಡೋದ್ರ ಮೂಲಕ ಅಥವಾ ಲೆಕ್ಚರ್ ಮಾಡೋದ್ರ ಮೂಲಕ ಹೇಳುವಂಥದ್ದಲ್ಲ, ಬದಲಾಗಿ ಟೆಲಿಸ್ಕೋಪನ್ನು ಕಲಿಯೋದಕ್ಕೆ ಒದಗಿಸಿಕೊಡ್ಬೇಕು. ಓಕೆ, ಸೋಲಾರ್ ಸಿಸ್ಟಮ್ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಟೀಚರ್ಸ್ ಅದೇನು ಫೆಸಿಲಿಟೇಟರ್ ಅಂದರೆ ಮಟೀರಿಯಲ್ನ ಒದಗಿಸ್ಕೊಡ್ಬೇಕು. ಓಕೆ, ಇಕ್ವಿಪ್ಮೆಂಟ್ಗಳನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಟೀಚರ್ ಏನು ಮಾಡ್ತಾರೆ, ಫೆಸಿಲಿಟೇಟರ್ ಆಗಿ ಟೆಲಿಸ್ಕೋಪನ್ನು ಕೊಡೋದ್ರ ಮೂಲಕ ಮಕ್ಕಳು ಅದರ ಮೂಲಕ ವೀಕ್ಷಣೆ ಮಾಡೋದ್ರ ಮೂಲಕ ಏನು ಮಾಡ್ತಾರೆ, ಸೋಲಾರ್ ಸಿಸ್ಟಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಿದ್ದಾರೆ, ಅದು ಕನ್ಸ್ಟ್ರಕ್ಟಿವಿಸಮ್. ಓಕೆ, ಅದನ್ನು ಹೇಳುತ್ತೆ. ಆದರೆ ಕಾಗ್ನಿಟಿವಿಸಮ್ಗೆ ಆ ರೀತಿ ಬರೋದಿಲ್ಲ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ರಿಡಕ್ಷನ್ ಕನ್ಸ್ಟ್ರಕ್ಟಿವಿಸಮ್ ಹಾಗೆ ಎರಡರ ನಡುವೆ ಇರತಕ್ಕಂಥ ವ್ಯತ್ಯಾಸ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಯಾಕೆಂದರೆ ಬೇರೆ ಕ್ವಶನ್ಸ್ನ ಕೇಳಿದಾಗ ಅಲ್ಲಿ ಯಾವುದನ್ನು ಇಟ್ಕೊಂಡು ಅನ್ನೋದನ್ನು ಕೊಟ್ಟಂಥ ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಓಕೆ, ಕ್ಲಿಯರ್ಲಿ ಎಕ್ಸಾಕ್ಟ್ ತಯಾರಿಗಳು ಯಾವ ಒಂದು ಥಿಯರಿ ಬೇಸ್ ಮೇಲೆ ಕನ್ಸ್ಟ್ರಕ್ಟಿವಿಸಮ್ ಏನಿದೆ, ಸೊ ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ. ಓಕೆ, ಸೊ ಈ ಒಂದು ಎರಡು ಥಿಯರಿಗಳ ನಡುವೆ ಇರತಕ್ಕಂಥ ವ್ಯತ್ಯಾಸನ ಗೊತ್ತಿರಲಿ. ಯಾಕಂದರೆ ಎರಡು ಥಿಯರಿನ ಕೊಟ್ಟವರು ಒಬ್ಬರು ಇದ್ದಾರೆ, ಹೌದಾ, ಜೀನ್ ಪೇಜಿನೂ ಇದ್ದಾರೆ, ಇಲ್ಲಿ ಲೇವ್ ವೈಗರ್ಸ್ನು ಬರ್ತಾರೆ, ಹೌದಾ, ಜೀನ್ ಪೇಜ್ನು ಬರ್ತಾರೆ, ಲೇವ್ ವೈಗರ್ಸ್ನು ಬರ್ತಾರೆ, ಹೌದಾ, ಬ್ರೂನರ್ ಕೂಡ ಬರ್ತಾರೆ, ಇಲ್ಲಿ ಕೂಡ ಅವರೇ ಬರ್ತಾರೆ, ಹೌದಾ, ಪಿಯಾಜಿನ್ ಬರ್ತಾರೆ, ಲೇವ್ ವೈಗರ್ಸ್ನು ಬರ್ತಾರೆ, ಬ್ರೂನರ್ ಕೂಡ ಬರ್ತಾರೆ. ಆದರೆ ಕೊಟ್ಟಂಥ ಥಿಯರಿಸ್ಟ್ ಸೇಮ್ ಇದ್ರೂ ಕೂಡ ಎರಡರಲ್ಲೂ ಕೂಡ ವ್ಯತ್ಯಾಸ ಇದೆ. ಇನ್ನೊಂದು ನೆನಪುಕೊಳ್ಳಿ, ಈ ಕನ್ಸ್ಟ್ರಕ್ಟಿವಿಸಮ್ ಥಿಯರಿಗೆ ಸಂಬಂಧಪಟ್ಟಂತೆ ಮೇನ್ಲಿ ನಿಮಗೆ ಕ್ವಶನ್ಸ್ ಬರೋದು ಯಾವ ಒಂದು ಥಿಯರಿ ಮೇಲೆ ಜೀನ್ ಪೇಜ್ ಇಂಪಾರ್ಟೆಂಟ್ ಇದೆ.
ಸೊ ಆಲ್ರೆಡಿ ಅವ್ರು ಕೊಟ್ಟಂಥ ಥಿಯರಿ ಪ್ರಕಾರ 2-3 ಕ್ವಶನ್ನ ಅದನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಓಕೆ, ಸೊ ಜೀನ್ ಪಿಯಾಜೆಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ನೋಡಿ ಸ್ನೇಹಿತರೆ, ಒಂದೇ ಪ್ರಶ್ನೆ ಪಡೆದಲ್ಲಿ ಜೀನ್ ಪಿಯಾಜೆ ಸಂಬಂಧಪಟ್ಟಂತೆ ಅವರ ಒಂದು ಸ್ಟೇಜ್ ಥಿಯರಿ ಏನಿದೆ, ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಸ್ಟೇಜ್ ಡೆವಲಪ್ಮೆಂಟ್ ಥಿಯರಿ, ಅದನ್ನು ಆಧಾರವನ್ನು ಮತ್ತು ಈ ಕನ್ಸೆಪ್ಚುಯಲಿಸಮ್ ಥಿಯರಿನ ಆಧಾರವನ್ನು ಕಡಿಮೆ ಅಂದರೆ 3-4 ಮಾರ್ಕ್ಸ್ ನಿಮಗೆ ಬಂದು ಬರ್ತದೆ. ಎರಡನ್ನೂ ಚೆನ್ನಾಗಿ ನೆನಪಿಡಬೇಕು. ಸೊ ಆ ಒಂದು ಡೆವಲಪ್ಮೆಂಟ್ ಥಿಯರಿ ಅಥವಾ ಸ್ಟೇಜ್ ಥಿಯರಿ ಅರ್ಥ ಆಗಬೇಕಂದ್ರೆ ಈ ಒಂದು ಕನ್ಸೆಪ್ಚುಯಲ್ ಥಿಯರಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿರಬೇಕು. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಪಿಯಾಜೆ ಅವರ ಥಿಯರಿನ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಈ ಒಂದು ಥಿಯರಿ ನಾನು ಕ್ಲಿಯರ್ ಮಾಡಬೇಕಾಯಿತು. ಹಾಗಾಗಿ ಈ ಒಂದು ಪ್ರೋಸೆಸ್ಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಯಾವ ರೀತಿ ಕ್ವಶನ್ಸ್ ಬರ್ಬೋದು, ಯಾವ ರೀತಿ ಆಪ್ಷನ್ಸ್ಗಳನ್ನ ಚೂಸ್ ಮಾಡ್ಬೋದು ಎಲ್ಲವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಸೊ ಆಪ್ಷನ್ಸ್ಗಳು ಸೇಮ್ ಮತ್ತೆ ಅವ್ರು ಆಗ್ತಿರ್ತಾರೆ ಸ್ನೇಹಿತರೆ. ಸೊ ಮೊದಲಿಗೆ ಎಲಿಮಿನೇಟ್ ಮಾಡೋದನ್ನ ಹಾಕಿದ್ದೀರಿ ಅಂದರೆ ನಿಮಗೆ ಕರೆಕ್ಟಾದಂಥ ಆಪ್ಷನ್ ಸಿಗುತ್ತೆ ಸ್ನೇಹಿತರೆ. ಓಕೆ, ಆಮೇಲೆ ಒಂದೇ ನೋಡಿ ಪಾಸಿಟಿವ್ ಸೆನ್ಸ್ ಇರ್ತಕ್ಕಂಥ ಕ್ವಶನ್ಗೆ ಪಾಸಿಟಿವ್ ಆಗಿರ್ತಕ್ಕಂಥ ಆಪ್ಷನನ್ನೇ ಆನ್ಸರ್ ಮಾಡಿ. ನೆಗೆಟಿವ್ ಸೆನ್ಸನ್ನು ಕೇಳಿದರೆ ಅಂದರೆ ನಾಟ್, ಕ್ಯಾನ್ ನಾಟ್, ಓಕೆ, ಈ ರೀತಿ ಕ್ವಶನ್ ಬಂದಾಗ ಸೊ ಯಾವುದು ಸರಿ ಹೊಂದೋದಿಲ್ಲ, ಅದು ನೆಗೆಟಿವ್ ಸೆನ್ಸ್ ಇರೋದ್ರಿಂದ ಆಪ್ಷನ್ಗಳನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಓಕೆ, ಎಸ್. ಸೊ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ಆಗಿದ್ದರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಓಕೆ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದ್ದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.